ನಮ್ಮ ಗುರುಗಳು ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿ ಸರ್ ಅವರಿಗೆ ಪಾದಾಭಿವಂದನೆ ಮಾಡ್ತಾ, ಹಾಗೆ ಇಲ್ಲಿರೋ ಗುರುಗಳಿಗೂ ಪಾದಾಭಿವಂದನೆ ಮಾಡ್ತಾ, ಇಲ್ಲಿರೋ ಗ್ರ್ಯಾಂಡ್ ಮಾಸ್ಟರ್ಸ್ ಎಲ್ಲರಿಗೂ ನಿಮ್ಗೂ ನಮಸ್ಕರಿಸ್ತಾ, ಮತ್ತೆ ಕೃಷ್ಣಪ್ಪ ಸರ್ ಅವ್ರ ಬಗ್ಗೆ ಎಲ್ಲರೂ ಹೇಳಿದ್ರು. ಪತ್ರಿ ಸರ್ ಅವ್ರದ್ದು ಯಾವ 3 ಕಾನ್ಸೆಪ್ಟ್ಗಳು ಇದಾವೋ ಅದರಲ್ಲಿ ಆ ಮಾರ್ಗನಲ್ಲಿ ನಡೀತಾ, ಹಾಗೆ ಸಾರ್ಗೆ ಇನ್ನೊಂದು ತುಂಬಾ ಇಷ್ಟ ಈ ಕಾನ್ಸೆಪ್ಟ್ ಜೊತೆ ಸೇವೆ. ಆ ಸೇವೆಯನ್ನ ನಾವು ಕೃಷ್ಣಪ್ಪ ಸರ್ ಹತ್ರ ನೋಡಿ ಕಲಿತಿದೀವಿ ರೀ. ಎಷ್ಟು ಡೆಡಿಕೇಶನ್ ಆಗಿ ಮಾಡ್ತಾರೆ. ಅದು ಸೇವೆ ನಿಸ್ವಾರ್ಥ ಸೇವೆ ಆಗಿ ಮಾಡ್ತಿದ್ದಾರೆ. ಅವರು ಒಂದು ವಿಶ್ವಕ್ಕೆ ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಹೇಳೋರು ಯಾವ ತರ ತಿರುಗ್ತಿರಲ್ಲ ಸರ್ ನೀವು ಅಂತೇಳಿ, ಆದ್ರೆ ಅವ್ರನ್ನ ನೋಡಿ ನಾವು ಎಷ್ಟೋ ಮಾಡ್ಬೇಕನ್ನಿಸ್ತದೆ. ಒಬ್ಬ ಪತ್ರಿ ಸರ್ ಹೇಳ್ತಿದ್ರು, ಒಬ್ಬ ಪಿರಮಿಡ್ ಮಾಸ್ಟರ್ ಇನ್ನೊಬ್ಬರಿಗೆ ಸ್ಫೂರ್ತಿಯಾಗಿ ಇರಬೇಕು ಅಂತೇಳಿ. ಆ ಸ್ಫೂರ್ತಿಯನ್ನ ನಾವೆಲ್ಲರೂ ಕೃಷ್ಣಪ್ಪ ಸರ್ ಕಡೆಯಿಂದ ಕಲಿತಿದೀವಿ ಸೇವೆದು. ಪತ್ರಿ ಸಾರ್ದು ಇನ್ನೊಂದು ಕಾನ್ಸೆಪ್ಟ್ ಇತ್ತು ರೀ. ಆ ಅಂದ್ರೆ ಆತ್ಮ, ಆ ಅಂದ್ರೆ ಆತ್ಮಜ್ಞಾನ, ಆನಾಪಾನಸತಿ, ಆನಂದ, ಆರೋಗ್ಯ. ಈ ಅಂದ್ರೆ ಇಂದ್ರಿಯ ನಿಗ್ರಹಗಳು ಹೊರಗಡೆನೆ ನೋಡ್ತಾ ಇರ್ತಾವಂತೆ. ಯಾವಾಗಾದ್ರೆ ನಾವು ಒಳಗಡೆ ತಗೊಂಡ್ ನೋಡ್ತೀವೋ ಈ ಅಂದ್ರೆ ಈಶ್ವರ ಪ್ರಾಪ್ತಿ ಆಗುತ್ತೆ. ಆ ಈಶ್ವರ ಪ್ರಾಪ್ತಿಗೋಸ್ಕರ ನಾವು ನಮ್ಮ ಒಳಗಡೆ ನಾವು ಪ್ರಯಾಣ ಮಾಡಬೇಕು ಅಂತ ಒಂದು ರಾಮನಗರ ಪಿರಮಿಡ್ ಧ್ಯಾನ ಕೇಂದ್ರವನ್ನ ನಿರ್ಮಿಸಿ ಅವರು ಆ ಪ್ರೇಮ ತತ್ವ ಅಲ್ಲಿರೋರು ಎಲ್ಲರನ್ನ ನೋಡಿದ್ರೆ ಸಾರ್ ಯಾವ ತರ ಎಲ್ಲರಿಗೂ ರೆಸ್ಪೆಕ್ಟ್ ಕೊಡ್ತಾರೋ, ಪ್ರತಿಯೊಬ್ಬರು ಸಾರ್ ಅವ್ರನ್ನ ಯಾವ ತರ ಟ್ರೀಟ್ ಮಾಡ್ತಾರೋ ನೋಡಿದ್ವಿ. ಅಲ್ಲಿ ಸುಮಾರು ಒಂದು 15 ಜನ ಇರ್ತಾರೆ ರಾಮನಗರ ಪಿರಮಿಡ್ ನಲ್ಲಿ. ಅಂದ್ರೆ ಅಂತರ್ ನೋಡ್ರಿ, ಒಳಗಿನಿಂದ ಎಷ್ಟು ಪ್ರೇಮ ತತ್ವ ಹೋದ್ರೆ ಅಲ್ಲಿ ಇರೋರು ಎಲ್ಲರೂ ಆ ತರ ಇರಕ್ ಸಾಧ್ಯ. ಸಾರ್ ಒಂದು ಮಾತು ಹೇಳಕ್ ಮುಂಚೆನೆ ಎಲ್ಲ ಮಾಡ್ತಿರ್ತಾರೆ. ನಿಜವಾಗ್ಲೂ ಆ ಟೀಮ್ಗೆಲ್ಲ ನೋಡಿದ್ರೆ ಎಷ್ಟು ಖುಷಿ ಅನಿಸ್ತೈತೆ ಅಂದ್ರೆ ಅವ್ರ ಅಲ್ಲಿ ಇದ್ದು ಸಾಧನೆ ಮಾಡ್ತಾ ಸೇವೆ ಮಾಡ್ತಾ ಎಷ್ಟೋ ಕೃಷ್ಣಪ್ಪ ಸರ್ ಹತ್ರ ಕಲಿತಾ ಇದ್ದಾರೆ. ಅಂತ ಒಬ್ಬ ಕೃಷ್ಣಪ್ಪ ಸರ್ ಬಳ್ಳಾರಿನಲ್ಲೇನೋ ಸೊಸೈಟಿ ಪಿರಮಿಡ್ ಬರಕ್ಕೆ ಕಾರಣ ಆದ್ರು. ಆಮೇಲೆ ಅಮ್ಮ ಶಕ್ತಿಗೂ ಅವರು ತುಂಬಾ ಸೇವೆ ಮಾಡಿದ್ದಾರೆ, ಮಾಡ್ತಾನೆ ಇದ್ದಾರೆ. ವಾರಕ್ಕೊಂದ್ಸಾರಿ ಬರ್ತಿದ್ರು, ಅವಶ್ಯಕತೆ ಆದ್ರೆ ಅಲ್ಲೇ ಇರ್ತಿದ್ರು. ನಿಜವಾಗ್ಲೂ ಅವ್ರ ಒಂದು ಸೇವೆ ಎಲ್ಲರಿಗೂ ಸ್ಫೂರ್ತಿ ಆಗ್ಬೇಕು. ಕೇವಲ ನಾವು ಧ್ಯಾನ ಮಾಡ್ತಿದೀವ ಇದೊಂದು ಹೇಳ್ಕೊಟ್ಟಿಲ್ಲ ಸರ್ ನಮ್ಗೆ. ಹಾಗೆ ಸಸ್ಯಾಹಾರಿ ಆಗ್ಬೇಕು ಪ್ರತಿಯೊಬ್ಬರು ಅಂತ ಹೇಳ್ಕೊಟ್ಟಿದ್ದಾರೆ. ಹಾಗೆ ಪಿರಮಿಡ್ ಜಗತ್ ಎಲ್ಲೆಲ್ಲಿ ಪಿರಮಿಡ್ಗಳು ನಡೀತಿದಾವೋ ಅದೆಲ್ಲ ನಮ್ದೇ ಅಂತ ಹೇಳಿ ಅವ್ರಿಗೆಲ್ಲ ಸಹಕಾರ ಮಾಡ್ಬೇಕು ಅಂತ ಹೇಳಿ ಹೇಳ್ಕೊಟ್ಟಿದ್ದಾರೆ. ಹಾಗೆ ಆ ಪಿರಮಿಡ್ ನಲ್ಲಿ ಯಾವ ಯಾವ ಇವೆಂಟ್ಸ್ ನಡೀತಾ ಇರುತ್ತಾವೋ, ಒಂದು ಹಬ್ಬ ರೀ ಅವೆಲ್ಲ. ಇವಾಗ ನಮ್ಮ ಪಿರಮಿಡ್ ವ್ಯಾಲಿನಲ್ಲಿ ನಡೀತಾ ಇರೋದು ಬುದ್ಧ ಪೌರ್ಣಮಿ ಹಬ್ಬ, ಅಂದ್ರೆ ಆತ್ಮಗಳ ಹಬ್ಬ ಅದು. ಮತ್ತೆ ಆ ಹಬ್ಬಕ್ಕೂ ನಾವು ನಮ್ಮ ಹಬ್ಬಕ್ಕೆ ನಾವೇ ಅಲ್ಲಿ ಕೊಟ್ಟು ನಾವೇ ಮತ್ತೆ ಅಲ್ಲಿ ಇರಿ ಎಂಜಾಯ್ ಮಾಡೋದು ನಾವೇ. ಹಾಗಾಗಿ ಅದಕ್ಕೆ ಎಲ್ಲರೂ ಸಹಕಾರ ಮಾಡ್ತಾ ಮತ್ತೆ ಪ್ರತಿಯೊಬ್ಬರು ಒಂದು ಅನುಭವ ತಿಳ್ಕೊಂಡು ಎಷ್ಟು ಆನಂದ ಪಟ್ಟು ಇನ್ನ ನಾವು ಆ ತರ ಸಾಧನೆ ಮಾಡಬೇಕು ಅಂತೇಳಿ ಪ್ರತಿಯೊಬ್ಬರಿಗೆ ಒಂದು ಉತ್ಸಾಹ ಕೊಡ್ತಾ ಇರುವಂತ ನಮ್ಮ PMC ಕನ್ನಡಕ್ಕೂ ನಾವು ನಿಜವಾಗ್ಲೂ ಎಷ್ಟೋ ಸಹಕಾರ ಮಾಡಬೇಕು. ಪ್ರತಿಯೊಬ್ಬರು PMC ನೋಡಿ ಅದರಲ್ಲಿ ಅನುಭವ ನೋಡಿ ಇನ್ನ ನಮ್ಮ ಒಳಗಡೆ ಎಷ್ಟೋ ಸ್ಫೂರ್ತಿ ಆಗುತ್ತೆ. ಈ ತರ ನಾವು ಮಾಡ್ಬೇಕು, ಈ ತರ ಆಗುತ್ತಾ ಅನ್ನೋದು ಕೂಡ ಆಗೋದು ಸಾಧ್ಯ ಅಂತೇಳಿ ಎಷ್ಟೋ ಅನುಭವಗಳಿಂದ ಎಷ್ಟೋ ಜ್ಞಾನ ಕೊಡ್ತಾ ಇದ್ದಾರೆ. ಮತ್ತೆ ನಿಜ ಇನ್ನೊಂದ್ಸಾರಿ ಹೇಳ್ಬೇಕಂದ್ರೆ ಕೃಷ್ಣಪ್ಪ ಸರ್ ಅವ್ರಿಗೂ ಎಷ್ಟು ಹೇಳಿದ್ರೂ ಕಡಿಮೆ, ಎಲ್ಲರೂ ಹೇಳಿದ್ದಾರೆ. ಈ ಅವಕಾಶ ಕೊಟ್ಟಿದ್ದ ಎಲ್ಲರೂ ಮಾಸ್ಟರ್ಸ್ಗೆ ನಾನು ಹೃದಯಪೂರ್ವಕ ಧನ್ಯವಾದ ತಿಳಿಸ್ಕೊಂತ ಇದ್ದೀನಿ. ಥ್ಯಾಂಕ್ ಯು ಮಾಸ್ಟರ್ಸ್. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.